नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಹಿಂದಿನ ಪಾಠದಲ್ಲಿ ನಾವು ಕೇಳಿದಂತೆ ಭೀಮಸೇನಾದಿಗಳು ಆ ವಾರಣಾವತದಿಂದಾಗಿ ಹಿಡಿಂಬ ವನಕ್ಕೆ ಬರ್ತಾರೆ. ಅಲ್ಲಿ ಆ ಹಿಡಿಂಬನ ತಂಗಿಯಾದಂತಹ ಹಿಡಿಂಬಿ ಭೀಮಸೇನ ದೇವರ ಕಮನೀಯವಾದಂತಹ ಸುಂದರವಾದಂತಹ ರೂಪವನ್ನು ಕಂಡು ನನ್ನನ್ನ ಮದುವೆಯಾಗುವ ಎಂಬುದಾಗಿ ಕೇಳ್ಕೊಳ್ತಾಳೆ. ಅವಳು ಮೂಲತಃ ಯಾರು? ದೇವಲೋಕದ ಸಂಪತ್ತಿಗೆ ಅಭಿಮಾನಿನಿಯಾದಂತಹ ಶ್ರೀ ಎನ್ನುವಂತಹ ದೇವತೆ ಇಂದ್ರನ ಹೆಂಡತಿ. ಶಚಿಯೊಂದಿಗೆ ಸ್ಪರ್ಧೆ ಮಾಡಲಿಕ್ಕೆ ಹೋಗಿ ತಾನು ರಾಕ್ಷಸಿಯಾಗಿ ಹುಟ್ಟಿರ್ತಾಳೆ. ತನ್ನ ರಾಕ್ಷಸ ಶರೀರವನ್ನು ಕಳೆದುಕೊಳ್ಳಿಕ್ಕೋಸ್ಕರ ಭಾರತೀ ದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿದಾಗ ಅವಳು ಹೇಳ್ತಾಳೆ, ಭಾರತೀ ದೇವಿಯರು ಹೇಳ್ತಾರೆ, ನಿನ್ನಲ್ಲಿ ನನ್ನ ಆವೇಶ ಇರುತ್ತೆ, ನನ್ನ ಪತಿಯ ಅಂಗ ಸಂಗ ನಿನಗೆ ಆದಾಗ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಇಷ್ಟ ಆಗಿತ್ತು. ಅದಾದ ಮೇಲೆ ಹಿಡಿಂಬ ಬರ್ತಾನೆ. ಹಿಡಿಂಬಿಯನ್ನು ನಾನು ನೋಡಿದರೆ ಆಹಾರ ತೆಗೆದುಕೊಂಡು ಬಾ ಅಂತ ಕಳಿಸಿದೆ. ಅವಳು ನೋಡಿದರೆ ಭೀಮಸೇನನ್ನ ಮದುವೆಯಾಗು ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾಳೆ ಅಂತ ಹಿಡಿಂಬ ಭೀಮಸೇನ ದೇವರ ಮೇಲೆ ಯುದ್ಧಕ್ಕೆ ಅಂತ ಹೋಗ್ತಾನೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಆ ಒಂದು ಹಿಡಿಂಬಾಸುರನ ಸಂಹಾರವನ್ನು ಮಾಡ್ತಾರೆ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 57ನೇ ಶ್ಲೋಕದಿಂದಾಗಿ ಪ್ರಾರಂಭ. ತತ್ವೈವ ಶರ್ವವರ ರಕ್ಷಿತ ರಾಕ್ಷಸಂ ತಂ ಸರ್ವೈರವಧ್ಯಮಪಿ ಸೋದರ ಮಾತೃಯುಕ್ತಃ. ಭೀಮೋ ಯಯೌ ತಮನು ಸಾ ಪ್ರಯಯೌ ಹಿಡಿಂಬಿ ಕುಂತಿ ಯುಧಿಷ್ಠಿರಂ ಅಥಾಸ್ಯ ಕೃತೆ ಯಯಾಚೇ. ಛೇದ ಹತ್ವಾ ಏವ ಶರ್ವವರ ರಕ್ಷಿತ ರಾಕ್ಷಸಂ ತಂ ಸರ್ವೈಃ ಅವಧ್ಯಂ ಅಪಿ ಸೋದರ ಮಾತ್ರಯುಕ್ತಃ ಭೀಮಃ ಯಯೌ ತಂ ತಮನು ಸ ಪ್ರಯಯೌ ಹಿಡಿಂಬಿ ಕುಂತೀಂ ಯುಧಿಷ್ಠಿರಂ ಅಥ ಅಸ್ಯ ಕೃತೆ ಯಯಾಚೇ. ಭೀಮಸೇನ ದೇವರು ಶರ್ವವರ ರಕ್ಷಿತ ರಾಕ್ಷಸ, ಶಿವನ ವರದಿಂದಾಗಿ ಅವಧ್ಯನಾದಂತಹ ಸರ್ವೈಹಿ ಅವಧ್ಯಂ, ಬೇರೆಯವರಿಗೆ ಹಿಡಿಂಬನನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ರುದ್ರದೇವರ ವರ ಇದೆ. ಹೀಗೆ ರುದ್ರದೇವರ ವರದಿಂದಾಗಿ ರಕ್ಷಿತನಾಗಿದ್ದಂತಹ, ಬೇರೆಯವರಿಗೆ ಅವಧ್ಯನಾಗಿದ್ದಂತಹ ಆ ಹಿಡಿಂಬಾಸುರನನ್ನ ಭೀಮಸೇನ ದೇವರು ಹತ್ವ ಕೊಂದು ತಾವೇ ಮಾಡಿದರು ಸೋದರ ಮಾತೃಯುಕ್ತ, ತನ್ನ ಸಹೋದರ ಮತ್ತು ತಾಯಿಯೊಂದಿಗೆ ಕೂಡಿಕೊಂಡು ಯಯವು ಮುಂದೆ ನಡೆದರು. ಆ ಸಂದರ್ಭದಲ್ಲಿ ಹಿಡಿಂಬಿಯು ಕೂಡ ಅವಳಿಗೆ ಮಾಡಿದಳು ತಮನು ಪ್ರಯಯು, ಆ ಭೀಮಸೇನ ದೇವರ ಹಿಂದೆ
ತಾನು ಕೂಡ ಹೋಗ್ತಾ ಇದ್ದಾಳಂತೆ. ಅಂದ್ರೆ ಅವಳ ಹಿಂದೆ ನಾವು ಹೇಳಿದಂತೆ ತನ್ನ ರಾಕ್ಷಸ ಜನ್ಮ ಪರಿಹಾರ ಆಗಬೇಕು, ಅದಕ್ಕಿರುವಂತ ಉಪಾಯ ಭೀಮಸೇನ ದೇವರ ಅಂಗಸಂಗ ಆಗಬೇಕು, ಅರ್ಥಾತ್ ವಿವಾಹವಾಗಬೇಕು. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾ ಇದ್ದಾಳೆ, ಭೀಮಸೇನ ದೇವರ ಹಿಂದೆನೆ ತಾನು ಹೋಗ್ತಾ ಇದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಆ ಅಸ್ಯ ಕೃತೆ ಅಂದ್ರೆ ಇವರಿಗೋಸ್ಕರ, ಅಂದ್ರೆ ಭೀಮಸೇನ ದೇವರಿಗೋಸ್ಕರ ಕುಂತೀಂ ಯುಧಿಷ್ಠಿರಂ, ಹಿರಿಯರಾದಂತಹ ಕುಂತಿಯನ್ನ ಮತ್ತು ಯುಧಿಷ್ಠಿರನನ್ನ ಆಚೆ ಕೇಳ್ಕೊಂಡ್ಲು ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ಭೀಮಸೇನ ದೇವರು ಹಿಡಿಂಬಾಸುರನ ಸಂಹಾರವನ್ನು ಮಾಡಿ ಆ ಒಂದು ಸ್ಥಳದಿಂದಾಗಿ ಮುಂದೆ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಆವಾಗ ಹಿಡಿಂಬೆಯು ಕೂಡ ಹಿಂದೆ ಬರ್ತಾ ಇದ್ದಾಳೆ, ಭೀಮ್ ಬೇಕು ಅಂತ. ಹಿಂದೆ ಭೀಮ ಹೇಳಿದ್ದ, ನನಗಿಂತ ಹಿರಿಯನಾದಂತಹ ಯುಧಿಷ್ಠಿರ ಇದ್ದಾನೆ, ಅವನನ್ನು ಬಿಟ್ಟು ನಾನು ಮದುವೆ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಹಿಡಿಂಬಿ ಏನ್ ಮಾಡ್ತಾ ಇದ್ದಾಳೆ, ಹೇಗಾದರೂ ಮಾಡಿ ಭೀಮಸೇನನನ್ನ ಮದುವೆಗೆ ಒಪ್ಪಿಸಿ ಅಂತ ಕುಂತಿಯನ್ನ ಮತ್ತು ಧರ್ಮರಾಜನನ್ನ ಕೇಳ್ಕೊಳ್ತಾ ಇದ್ದಾಳೆ. ಮುಂದೆ ತಾಭ್ಯಾಂ ಅನೂಕ್ತಮಪಿ ಯನ್ನಕರೋತಿ ಭೀಮಃ ಪ್ರಾದುರ್ಬಭೂವ ನಿಖಿಲೋರು ಗುಣಾಭಿಪೂರ್ಣಃ. ವ್ಯಾಸಾತ್ಮಕಃ ಹರಿಃ ಅನಂತ ಸುಖಾಂಬುರಾಶಿಃ ವಿದ್ಯಾ ಮರೀಚಿ ವಿತತಃ ಸಕಲೋತ್ತಮೂಲಂ. ಪದಚ್ಛೇದ. ತಾಭ್ಯಾಂ ಅನೂಕ್ತಂ ಅಪಿ ಯತ್ ನ ಕರೋತಿ ಭೀಮಃ ಪ್ರಾದುರ್ಬಭೂವ ನಿಖಿಲೋರು ಗುಣಾಭಿಪೂರ್ಣಃ ವ್ಯಾಸಾತ್ಮಕಃ ಹರಿಃ ಅನಂತ ಸುಖಾಂಬುರಾಶಿಃ ವಿದ್ಯಾ ಮರೀಚಿ ವಿತತಃ ಸಕಲೋತ್ತಮಃ ಅಲಂ. ಹಿಡಿಂಬಿ ಹೇಳಿದಳು, ನೀವಾದರೂ ಕೂಡ ಅವನನ್ನು ಒಪ್ಪಿಸಿ ಅಂತ ಕುಂತಿ ಮತ್ತು ಯುಧಿಷ್ಠಿರನಿಗೆ. ತಾಭ್ಯಾಂ ಅವರಿಬ್ಬರಿಂದ, ಅನೂಕ್ತಮಪಿ ಎಷ್ಟು ಹೇಳಿದರು, ಯುಧಿಷ್ಠಿರನು ಹೇಳಿದ, ಕುಂತಿ ಹೇಳಿದಳು, ನೀನು ಅವಳನ್ನ ಮದುವೆಯಾಗು ಅಂತ ಎಷ್ಟು ಹೇಳಿದರೂ ಕೂಡ ನಕರೋತಿ ಭೀಮಃ, ಭೀಮಸೇನ ದೇವರು ಮಾತ್ರ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್ವಥಾ ಯುಧಿಷ್ಠಿರನ ಮದುವೆಯಾಗದೇನೆ ನಾನು ಇವಳನ್ನ ಮದುವೆಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನ ನಿರಾಕರಣೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ವೇದವ್ಯಾಸ ದೇವರು, ವ್ಯಾಸಾತ್ಮಕ ಹರಿಹಿ ಪ್ರಾದುರ್ಬಭುವ, ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಅಲ್ಲಿ ಆವಿರ್ಭೂತರಾದರು. ಆ ವೇದವ್ಯಾಸ ದೇವರು ಹೇಗಿದ್ರು ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ನಿಖಿಲೋರು ಗುಣಾಭಿಪೂರ್ಣ, ಸಮಸ್ತ ಗುಣಗಳಿಂದಾಗಿ ಪರಿಪೂರ್ಣರಾದಂಥವರು ವೇದವ್ಯಾಸ ದೇವರು. ಅನಂತ ಸುಖಾಂಬು ರಾಶಿ, ಪರಮಾತ್ಮನಿಗೆ ದುಃಖದ ಸ್ಪರ್ಶವೇ ಇಲ್ಲ. ಪರಮಾತ್ಮನನ್ನ ಉಪಾಸನೆ ಮಾಡಿದವರಿಗೆ, ಆ ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನವನ್ನು ಮಾಡಿದವರಿಗೇನೆ ದುಃಖದ ಸ್ಪರ್ಶ ಇರಲ್ಲ ಮೋಕ್ಷದಲ್ಲಿ. ಅಂತಹದರಲ್ಲಿ ಪರಮಾತ್ಮ ಅನಂತ ಸುಖಾಂಬುರಾಶಿ. ನಮ್ಮ ಸುಖ ಅಲ್ಪ ಸುಖ, ಆದ್ರೆ ಪರಮಾತ್ಮನ ಸುಖ ಹಾಗಲ್ಲ, ಅನಂತ ಸುಖಾಂಬು ರಾಶಿ, ಕೊನೆಯೇ ಇಲ್ಲದೆ ಇರುವಂತಹ ಸುಖದ ಸಮುದ್ರ ಅದು ಪರಮಾತ್ಮ. ಮತ್ತೆ ವಿದ್ಯಾ ಮರೀಚಿ ವಿತತಃ, ಮರೀಚಿ ಅಂದ್ರೆ ಕಿರಣ, ಮರೀಚಿ ಅಂದ್ರೆ ಕಿರಣಗಳು, ವಿತತಃ ಅಂದ್ರೆ ವ್ಯಾಪ್ತನಾಗಿರುವಂತಹವನು ಅಂತ. ಅಂದ್ರೆ
ವೇದವ್ಯಾಸ ದೇವರು ಬರ್ತಾ ಇದ್ರೆ ಒಂದು ವಿಶಿಷ್ಟವಾದಂತಹ ಒಂದು ಕಿರಣ, ಬೆಳಕು ಬರ್ತಾ ಇತ್ತು. ಅದ್ರ ಯಾವ್ದರ ಬೆಳಕು ಅಂದ್ರೆ ವಿದ್ಯಾ ಮರೀಚಿ, ಪರಿಪೂರ್ಣವಾದಂತಹ ಒಂದು ವಿದ್ಯೆ, ಜ್ಞಾನ, ಅದರಿಂದಾಗಿ ಹೊಳಿತಾ ಇದ್ರು ಆ ವೇದವ್ಯಾಸ ದೇವರು. ಹೀಗೆ ವಿದ್ಯಾ ಮರೀಚಿ ವಿತತಃ ಸಕಲೋತ್ತಮ, ಸರ್ವೋತ್ತಮ, ಸಕಲೋತ್ತಮ ಅಂದ್ರೆ ಸರ್ವೋತ್ತಮ, ಅಂತಹ ಸರ್ವೋತ್ತಮರಾದಂತಹ ವೇದವ್ಯಾಸ ದೇವರು ಆ ಒಂದು ಸಂದರ್ಭದಲ್ಲಿ ಹಿಡಿಂಬೆ ಮತ್ತು ಭೀಮರ ಸಮಾಗಮಕ್ಕೋಸ್ಕರ, ಹಿಂದೆ ಹಿಡಿಂಬೆ ಹೇಳಿದ್ಲು, ನೀನು ಒಪ್ಪಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾಡಿದ್ದೇ ಇಲ್ಲಿಗೆ ವೇದವ್ಯಾಸ ದೇವರು ಬರ್ತಾರೆ ಅಂತ. ಆ ಒಂದು ಮಾತಿನಂತೆ ವೇದವ್ಯಾಸ ದೇವರು ಅಲ್ಲಿ ಆವಿರ್ಭೂತರಾದರು. ಮುಂದೆ ದೃಷ್ಟ್ವೈವತಂ ಪರಮಮೋದಿನಃ ಆಶು ಪಾರ್ಥಾಃ ಮಾತ್ರ ಸಹೈವ ಪರಿಪೂಜ್ಯ ಗುರುಂ ವಿರಿಂಚೇಹೆ. ಉಲ್ಲಾಲಿತಾಶ್ಚ ಹರಿಣ ಪರಮಾತಿಹಾರ್ದ ಪ್ರೋತ್ಫುಲ್ಲ ಪದ್ಮನಯನೇನ ತದೋಪವಿಷ್ಟಾಃ. ಪದಚ್ಛೇದ. ದೃಷ್ಟ್ವಾ ಏವ ತಂ ಪರಮಮೋದಿನಃ ಆಶು ಪಾರ್ಥಾಃ ಮಾತ್ರ ಸಹ ಏವ ಪರಿಪೂಜ್ಯ ಗುರುಂ ವಿರಿಂಚೇಹೆ. ಉಲ್ಲಾಲಿತಾಃ ಚ ಹರಿಣ ಪರಮಾತಿಹಾರ್ದ ಪ್ರೋತ್ಫುಲ್ಲ ಪದ್ಮನಯನೇನ ತದಾ ಪವಿಷ್ಟಾಃ. ವೇದವ್ಯಾಸ ದೇವರು ಬಂದ್ರೆ ಪಾಂಡವರಿಗೆ ಪರಮ ಮೋದಿನ ಭಾರಿ ಆನಂದ ಆಗ್ಬಿಡ್ತು ಅಂತೆ. ಅಂತಹ ವಿರಿಂಚೇಹೆ ಗುರುಂ, ವಿರಿಂಚೆ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಯಾಕೆ ವಿರಿಂಚಿತ್ ಹೆಸರು ಅಂತಂದ್ರೆ ವಿವಿಧಂ ರಚಯಿತೀತಿ ವಿರಿಂಚಃ, ಅಂದ್ರೆ ವಿವಿಧವಾದಂತಹ ಈ ಒಂದು ಬ್ರಹ್ಮಾಂಡವನ್ನ, ವಿಚಿತ್ರವಾದಂತಹ ಈ ಬ್ರಹ್ಮಾಂಡವನ್ನ ರಚನೆ ಮಾಡಿದವರು, ಸೃಷ್ಟಿ ಮಾಡಿದವರು. ಹಾಗಾಗಿ ಬ್ರಹ್ಮದೇವರಿಗೆ ವಿರಿಂಚ ಅಂತ ಹೆಸರು. ಹೀಗೆ ವಿರಿಂಚೇಹೇ ಗುರುಂ, ಬ್ರಹ್ಮದೇವರಿಗೂ ಗುರುವಾದಂತಹ, ಎಲ್ಲರಿಗೂ ಗುರುವಾದಂತಹ ಆ ಒಂದು ವೇದವ್ಯಾಸ ದೇವರನ್ನ ದೃಷ್ಟ್ವಾ ಇವ, ನೋಡಿದ ತಕ್ಷಣ ಪಾರ್ಥಾಹ, ಎಲ್ಲ ಒಂದು ಪಾಂಡವರಿಗೂ ಕೂಡ ಪರಮ ಮೋದಿನ ಭಾರಿ ಸಂತೋಷ ಆಯಿತು ಅಂತೆ. ತಕ್ಷಣದಲ್ಲಿ ಅವರೇನ್ ಮಾಡಿದ್ರು, ಮಾತ್ರ ಸಹ ತಮ್ಮ ತಾಯಿಯೊಂದಿಗೆ ಕೂಡಿಕೊಂಡು ಪರಿಪೂಜ್ಯ ಆ ವೇದವ್ಯಾಸ ದೇವರಿಗೆ ಮಾಡಬೇಕಾದಂತಹ ವಿಶಿಷ್ಟವಾದಂತಹ ಸತ್ಕಾರವನ್ನ, ಪೂಜೆಯನ್ನ ಎಲ್ಲ ಪಾಂಡವರು, ತಾಯಿಯಾದಂತಹ ಕುಂತಿ ಮಾಡ್ತಾ ಇದ್ದಾಳೆ. ಹೀಗೆ ಅವರೆಲ್ಲರೂ ಕೂಡ ಅಲ್ಲಿ ಇದ್ದಾರೆ. ವೇದವ್ಯಾಸ ದೇವರ ಕೃಪಾ ದೃಷ್ಟಿ ಅವರ ಮೇಲೆ ಬಿತ್ತು ಅಂತೆ. ಅವರ ಕಣ್ಣು ಹೇಗಿತ್ತು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ, ಪರಮಾತಿಹಾರ್ದ ಪ್ರೋತ್ಫುಲ್ಲ ಪದ್ಮನಯನೇನ. ಪರಮಾತ್ಮ ಯಾವಾಗಲೂ ಆನಂದ ಪರಿಪೂರ್ಣ, ಆದ್ರೆ ಆ ಆನಂದವನ್ನ ಪರಮಾತ್ಮ ಯಾವಾಗಲೂ ತೋರ್ಸ್ಕೊಳ್ಳೋದಿಲ್ಲ. ಪಾಂಡವರಂತಹ ಪರಮ ಸಾತ್ವಿಕರು, ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ತನ್ನ ಮೊಮ್ಮಕ್ಕಳು, ಅಂತಹ ಪಾಂಡವರು ಅಲ್ಲಿಗೆ ಬಂದಾಗ, ಅದರಲ್ಲೂ ಸಾಕ್ಷಾತ್ ವಾಯುದೇವರಿದ್ದಾರೆ, ಭೀಮಸೇನ ದೇವರಿದ್ದಾರೆ. ಹೀಗೆ ಪರಮಾತ್ಮ ಪರಮ ಅತಿಹಾರ್ದ, ಪೂರ್ಣವಾದಂತಹ ಪರಮ ಶ್ರೇಷ್ಠವಾದಂತಹ ಒಂದು ಆನಂದದಿಂದಾಗಿ, ಪ್ರೀತಿಯಿಂದಾಗಿ, ಪಾಂಡವರ ಮೇಲೆ ಅಷ್ಟು ಪ್ರೀತಿ,
ಅಂತಹ ಆನಂದದಿಂದಾಗಿ ಪ್ರೀತಿಯಿಂದಾಗಿ ಪ್ರೋತ್ಫುಲ್ಲ ಪದ್ಮ, ಪ್ರೋತ್ಫುಲ್ಲ ಅಂದ್ರೆ ಅರಳಿದಂತಹ ಕಮಲದ ಕಣ್ಣುಗಳು, ಅಂದ್ರೆ ಒಟ್ಟಿನಲ್ಲಿ ಪಾಂಡವರನ್ನು ನೋಡಿದಾಗ ಆ ವೇದವ್ಯಾಸ ದೇವರ ಕಣ್ಣುಗಳು ಅತ್ಯಂತ ಪ್ರೀತಿಯಿಂದಾಗಿ ಕಮಲದಂತೆ ಅರಳಿದ್ದವು. ಅಂತಹ ಆ ವೇದವ್ಯಾಸ ದೇವರನ್ನು ಅವರು ವಿಶೇಷವಾಗಿ ಪೂಜಿಸ್ತಾ ಇದ್ದಾರೆ. ಯಾರು? ಪಾಂಡವರು. ತದಾ ಉಪವಿಷ್ಟಾಹ, ಹೀಗೆ ಅವರೆಲ್ಲರೂ ಕೂಡ ಅಲ್ಲಿ ಕುಳಿತುಕೊಂಡರು. ಒಟ್ಟಿನಲ್ಲಿ ಹಿಂದೆ ಹಿಡಿಂಬೆ ಹೇಳಿದಂತೆ ಸಾಕ್ಷಾತ್ ವೇದವ್ಯಾಸ ದೇವರೇನೆ ಅಲ್ಲಿಗೆ ಆಗಮಿಸಿ ಪಾಂಡವರಿಗೆ ವಿಶೇಷವಾದಂತಹ ಆನಂದವನ್ನ ಇತ್ತರು. ಮುಂದೆ ತಾನ್ ಭಕ್ತಿ ನಮ್ರ ಶಿರಸಃ ಸಮುದೀಕ್ಷ ಕೃಷ್ಣೋ ಭೀಮಂ ಜಗಾದ ನತಃ ಆಶು ಹಿಡಿಂಬಯಾಚ. ಏತಾಂ ಗ್ರಹಾಣ ಯುವತೀಂ ಸುರ ಸದ್ಮ ಶೋಭಾಂ ಜಾತೆ ಸುತೆ ಸಹಸುತ ಪ್ರತಿಯಾತು ಚೈಷ. ಪದಚ್ಛೇದ. ತಾನ್ ಭಕ್ತಿ ನಮ್ರ ಶಿರಸಃ ಸಮುದೀಕ್ಷ್ಯ ಕೃಷ್ಣಃ ಭೀಮಂ ಜಗಾದ ನತಃ ಆಶು ಹಿಡಿಂಬಯಾ ಚ. ಏತಾಂ ಗ್ರಹಾಣ ಯುವತೀಂ ಸುರಸದ್ಮಶೋಭಾಂ ಜಾತೆ ಸುತೆ ಸಹಸುತ ಪ್ರತಿಯಾತು ಚ ಏಷ. ಹೀಗೆ ತಾನ್ ಆ ಒಂದು ವೇದವ್ಯಾಸ ದೇವರಿಗೆ ಎಲ್ಲ ಪಾಂಡವರು ಕೂಡ ಭಕ್ತಿ ನಮ್ರ ಶಿರಸಃ, ಭಕ್ತಿಯಿಂದಾಗಿ ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಹಿಡಿಂಬೆಯು ಕೂಡ ನಮಸ್ಕಾರ ಮಾಡ್ತಾ ಇದ್ದಾಳೆ. ಅಂತಹ ಅವರನ್ನ ಕೃಷ್ಣ ಅಂದ್ರೆ ವಾಸಿಷ್ಠ ಕೃಷ್ಣರಾದಂತಹ ವೇದವ್ಯಾಸ ದೇವರು ಪ್ರೀತಿಯಿಂದಾಗಿ ನೋಡ್ತಾ ಇದ್ದಾರೆ. ಹೀಗೆ ನೋಡ್ತಾ ಭೀಮಂ ಜಗಾದ, ಭೀಮಸೇನ ದೇವರಿಗೆ ಒಂದು ಮಾತನ್ನ ಹೇಳಿದರು. ಏನು? ಈ ಯುವತಿಯನ್ನ ನೀನು ಸ್ವೀಕಾರ ಮಾಡಬೇಕು. ಏತಾಂ ಗ್ರಹಾಣ, ಇವಳನ್ನು ನೀನು ವಿವಾಹವಾಗು, ಹೆಂಡತಿಯಾಗಿ ಸ್ವೀಕಾರ ಮಾಡು. ಯಾರಿವಳು? ಯುವತೀಂ ಸುರ ಸದ್ಮ ಶೋಭಾಂ, ಸುರ ದೇವತೆಗಳು, ಸದ್ಮ ಅಂದ್ರೆ ಮನೆ, ಅರ್ಥ ದೇವಲೋಕ. ಇವಳು ಸಾಕ್ಷಾತ್ ದೇವಲೋಕದ ಶ್ರೀ. ಈ ಯುವತಿಯನ್ನ ನೀನು ಮದುವೆಯಾಗಬೇಕು. ಎಲ್ಲಿಯ ತನಕ? ಜಾತೆ ಸುತೆ, ಮಗ ಹುಟ್ಟಿದ ತಕ್ಷಣ, ಸುತೆ ಜಾತೆ ಮಗ ಹುಟ್ಟಿದ ತಕ್ಷಣ ಇವಳು ಸಹಸುತ ತನ್ನ ಮಗನೊಂದಿಗೆ ಸೇರಿಕೊಂಡು ಪ್ರತಿಯಾತು ಹೊರಟು ಹೋಗ್ಬಿಡ್ತಾಳೆ. ಹಾಗಾಗಿ ಮಗನನ್ನ ಪಡೆಯುವ ತನಕ, ಅರ್ಥಾತ್ ಹಿಂದೆ ನಾವು ನೋಡಿದಂತೆ ಅಂಗ ಸಂಗ ಆಗುವ ತನಕ ಮಾತ್ರ ಇವಳು ಇಲ್ಲಿ ಇರ್ತಾಳೆ. ಯಾವಾಗ ಮಗ ಹುಟ್ಟುತ್ತಾನೋ ತಕ್ಷಣ ಇವಳು ಮಗನನ್ನು ಕರೆದುಕೊಂಡು ಹೋಗ್ತಾಳೆ, ತಾನೊಬ್ಬಳೇ ಹೋಗೋದಿಲ್ಲ. ಹಾಗಾಗಿ ನೀನು ಇವಳನ್ನ ಮದುವೆಯಾಗಬೇಕು ಎಂಬುದಾಗಿ ವೇದವ್ಯಾಸ ದೇವರು ಭೀಮಸೇನ ದೇವರಿಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಏವಂ ಬೃಹತ್ಯಗಣಿತ
ಉರುಗುಣೆ ರಮೇಶ ಓಮಿತ್ಯುದೀರ್ಯ ಕೃತವಾನ್ ಚ ತಥೈವ ಭೀಮಃ. ಸ್ಕಂಧೇನ ಸೋಹ್ಯ ವಿಬುಧಾಚರಿತ ಪ್ರದೇಶಾನ್ ಭೀಮಂ ಪ್ರಯಾತ್ಯುದಯ ಏವ ರವೇರ್ ಹಿಡಿಂಬಿ. ಪದಚ್ಛೇದ. ಏವಂ ಬ್ರುವತಿ ಅಗಣಿತೋರು ಗುಣೇ ರಮೇಶೇ ಓಂ ಇತಿ ಉದೀರ್ಯ ಕೃತವಾನ್ ಚ ತಥಾ ಏವ ಭೀಮಃ. ಸ್ಕಂಧೇನ ಚ ಉಹ್ಯ ವಿಬುಧಾಚರಿತ ಪ್ರದೇಶಾನ್ ಭೀಮಂ ಪ್ರಯಾತಿ ಉದಯೇ ಏವ ರವೇಹೆ ಹಿಡಿಂಬಿ. ಅಣ್ಣನಿಗಿಂತ ಮೊದಲು ತಮ್ಮ ಮದುವೆಯಾಗುವುದು ವಿರುದ್ಧವಾದದ್ದು. ಅದನ್ನ ಕುಂತಿ ಹೇಳಿದರೂ ಒಪ್ಪಲಿಲ್ಲ, ಯುಧಿಷ್ಠಿರ ಹೇಳಿದರೂ ಒಪ್ಪಲಿಲ್ಲ ಭೀಮಸೇನ ದೇವರು. ಆದರೆ ಯಾವಾಗ ಸರ್ವೋತ್ತಮನಾದಂತಹ ವೇದವ್ಯಾಸ ದೇವರು ಹೇಳಿದರು ಆವಾಗ ಓಂ ಹಾಗೆ ಆಗಲಿ ಅಂತ ಹೇಳಿದರು. ಹೀಗೆ ಅಗಣಿತ ಉರುಗುಣೆ ಮಹಾ ಗುಣಶಾಲಿಯಾದಂತಹ ವೇದವ್ಯಾಸ ದೇವರು ಈ ರೀತಿಯಾಗಿ ಹೇಳಿದಾಗ ಓಂ ಇತಿ ಉದೀರ್ಯ, ಓಂ ಅಂದ್ರೆ ಹಾಗೆ ಆಗಲಿ ಅಂತ ಭೀಮಸೇನ ದೇವರು ಒಪ್ಕೊಳ್ತಾರೆ. ತಥೈವ ಕೃತವನ್ನು ಹಾಗೆ ಮಾಡ್ಕೊಳ್ತಾರೆ, ಅಂದ್ರೆ ವಿವಾಹಾದಿಗಳನ್ನ ಆಗ್ತಾರೆ. ಅದಾದ ಮೇಲೆ ಸರಿ ಒಟ್ಟು ಆಯ್ತು, ಹಿಡಿಂಬೆ ಮತ್ತು ಭೀಮರ ಸಮಾಗಮ ಎಂಬುದಾಯಿತು. ಅವತ್ತಿನಿಂದಾಗಿ ಪ್ರಾರಂಭ ಮಾಡಿ ಪ್ರತಿನಿತ್ಯ ಉದಯೇ ಏವ ರವೇಹೆ, ಯಾವಾಗ ರವಿ ಉದಯ ಆಗ್ತಾ ಇತ್ತು, ಸೂರ್ಯೋದಯ ಆಗ್ತಾ ಇತ್ತೋ ಆ ಸಂದರ್ಭದಲ್ಲಿ ಭೀಮಸೇನ ದೇವರನ್ನ ಸ್ಕಂಧೇನ ಚ ಉಹ್ಯ, ತನ್ನ ಹೆಗಲ ಮೇಲೆ ಹೊತ್ತುಕೊಂಡು, ಉಹ್ಯ ಅಂದ್ರೆ ಹೊತ್ತುಕೊಂಡು, ತನ್ನ ಸ್ಕಂದದ ಮೇಲೆ ಹೆಗಲ ಮೇಲೆ ಹೊತ್ತುಕೊಂಡು ವಿಬುಧಾಚರಿತ ಪ್ರದೇಶಾನ್, ದೇವತೆಗಳು ಸಂಚಾರ ಮಾಡುವಂತಹ ಪ್ರದೇಶಗಳಿಗೆ, ಅರ್ಥಾತ್ ವ್ಯಾಖ್ಯಾನಕಾರರು ಹೇಳುವಂತೆ ನಂದನ ವನ ಮೊದಲಾದಂಥವುಗಳಿಗೆ, ನಂದನವನ ಅಂದ್ರೆ ಇಂದ್ರನ ವನ, ಹೀಗೆ ದೇವತೆಗಳು ಸಂಚಾರ ಮಾಡುವಂತಹ ಪ್ರದೇಶಗಳಿಗೆ ಹಿಡಿಂಬಿ ಕರೆದುಕೊಂಡು ಹೋಗ್ತಾ ಇದ್ಲು ಅಂತ ತಿಳಿಸ್ತಾ ಇದ್ದಾರೆ. ನೋಡಿ, ಎಷ್ಟು ಇಡೀ ಜಗತ್ತನ್ನೇ ಹೊತ್ತುಕೊಂಡಂಥವರು ವಾಯುದೇವರು ಕುರ್ಮರೂಪದಿಂದಾಗಿ. ಅಂತಹ ವಾಯುದೇವರನ್ನ, ಭೀಮಸೇನ ದೇವರನ್ನ ಈ ಹಿಡಿಂಬಿ ಹೊತ್ತುಕೊಂಡು ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಇದ್ಲು. ಅಷ್ಟು ಶಕ್ತಿ ಅವಳಿಗೆ ಹೇಗ್ ಬಂತು ಅಂತಂದ್ರೆ, ನಾವು ಮಧ್ವಜಲ್ಲಿ ಕೇಳ್ತೇವೆ, ಒಬ್ಬ ಪುಟ್ಟ ವಟು ಮಧ್ವಾಚಾರ್ಯರನ್ನ ಹೊತ್ತುಕೊಂಡು ಒಂದು ದೇಗುಲಕ್ಕೆ ಪ್ರದಕ್ಷಿಣೆ ಹಾಕಿದ ಅಂತ. ಅಂದ್ರೆ ಅಣಿಮಾದಿ ಅಷ್ಟಸಿದ್ಧಿಗಳು, ಅಣಿಮ ಮಹಿಮಾ ಚೈವ ಗರಿಮಾ ಲಘಿಮಾ ತತ, ಅವರಿಗೆ ತಮ್ಮ ವೇಟನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಸಾಮರ್ಥ್ಯವೂ ಇರುತ್ತೆ, ಕಡಿಮೆ ಮಾಡಿಕೊಳ್ಳುವಂತ ಸಾಮರ್ಥ್ಯವೂ ಇರುತ್ತೆ. ಹಾಗಾಗಿ ಆ ಒಬ್ಬ ಸಾಮಾನ್ಯ ದೇವತಾ ಸ್ತ್ರೀ ಹಿಡಿಂಬಿ, ಅವಳು ಮೂರ್ಲೋಕಗಳಿಗೆ ಗುರುವಾದಂತಹ ಸಮಗ್ರ ಬ್ರಹ್ಮಾಂಡವನ್ನೇ ಹೊತ್ತಂತಹ ಭೀಮಸೇನ ದೇವರನ್ನು ಹೊತ್ತುಕೊಂಡು ದೇವ ವಿಬುಧಾಚರಿತ ಪ್ರದೇಶ, ವಿಬುಧ ಅಂದ್ರೆ ದೇವತೆಗಳು, ಅಂತಹ
ದೇವತೆಗಳು ಸಂಚಾರ ಮಾಡುವಂತಹ ಲೋಕಗಳಿಗೆ ತೆರಳಿ ತಾನು ವಿಹಾರವನ್ನು ಮಾಡ್ತಾ ಇದ್ದಾಳೆ. ಹೀಗೆ ಧರ್ಮಶಾಸ್ತ್ರ ಇವೆಲ್ಲವೂ ಕೂಡ ಆಚರಣೆ ಮಾಡಬೇಕು. ಆದರೆ ಅವುಗಳಿಗೆ ಎಲ್ಲರಿಗಿಂತ ಕೂಡ ಮಿಗಿಲಾದದ್ಯಾವುದು? ಪರಮಾತ್ಮನ ಮಾತು. ಅನೇಕ ಕಡೆ ಹೇಳುವಂತೆ ಶ್ರುತಿ ಸ್ಮೃತಿ ಹರೇರಾಜ್ಞೆ ಯ ಉಲ್ಲಂಘ್ಯ ಪ್ರವರ್ತತೆ ಆಜ್ಞಾ ಛೇದಿ ಮಮದ್ವೇಷಿ ಮದ್ಭಕ್ತೋಪಿ ನ ವೈಷ್ಣವ ಅಂತ ಪರಮಾತ್ಮನೇ ಹೇಳುವಂತೆ ಈ ಶ್ರುತಿ ಮತ್ತು ಸ್ಮೃತಿಗಳೆಲ್ಲವೂ ಕೂಡ ಪರಮಾತ್ಮನ ಆಜ್ಞೆ. ವೇದಗಳಾಗಲಿ, ಪುರಾಣಗಳಾಗಲಿ, ಧರ್ಮಶಾಸ್ತ್ರಗಳಾಗಲಿ ಎಲ್ಲವೂ ಕೂಡ ಪರಮಾತ್ಮನ ಆಜ್ಞೆ. ಅದರಲ್ಲಿ ಹೇಳದಂತೆ ನಡ್ಕೊಳ್ಬೇಕು. ನಡ್ಕೊಳ್ಳದೆ ಹೋದ್ರೆ ಅವನು ನನ್ನ ದ್ವೇಷಿ ಅಂತ ಪರಮಾತ್ಮ ಹೇಳ್ತಾನೆ. ಅಂತಹದ್ರಲ್ಲಿ ಈಗ ಸಾಕ್ಷಾತ್ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಪರಮಾತ್ಮ ಯಾವಾಗ ಬಂದು ಹೇಳ್ತಾನೋ ಅದು ಕೂಡ ಒಂದು ವಿಧಿವಾಕ್ಯವೇನೆ. ಹಾಗಾಗಿ ಅವಶ್ಯವಾಗಿ ಅದರಂತೆ ನಡೆದುಕೊಳ್ಳಬೇಕು. ಹಿಂದೆ ನಾವು ನೋಡಿದ್ವಿ, ಈ ಭೀಷ್ಮಾಚಾರ್ಯರ ವಿಚಾರ ಬಂತು. ಅಂಬೆಯೊಟ್ಟಿಗೆ ಮದುವೆ ಆಗ್ಬೇಕಂತ. ಆವಾಗ ಪರಶುರಾಮ ದೇವರು ಹೇಳ್ತಾರೆ, ನೀನು ಇವಳನ್ನು ಮದುವೆ ಆಗು ಅಂತ. ಅಷ್ಟಾದರೂ ಕೂಡ ಒಪ್ಕೊಳ್ಳೋದಿಲ್ಲ ಭೀಷ್ಮಾಚಾರ್ಯರು. ಯಾಕೆ? ಅವ್ರಿಗೆ ಅಷ್ಟು ರುಜುವಿಗಳಿದ್ದಷ್ಟು ಜ್ಞಾನ ಇರೋದಿಲ್ಲ. ಹಾಗಾಗಿ ಪರಮಾತ್ಮನೇ ಹೇಳಿದರೂ ಕೂಡ ಪರಮಾತ್ಮನ ಮಾತನ್ನ ಧಿಕ್ಕರಿಸಿದರು. ಆದ್ರೆ ಭೀಮಸೇನ ದೇವರು ಹಾಗಲ್ಲ. ಅದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೂ ಕೂಡ ಪರಮಾತ್ಮನ ಆಜ್ಞೆ ಅದು ಎಲ್ಲ ಧರ್ಮಶಾಸ್ತ್ರಗಳಿಗಿಂತಲೂ ಕೂಡ ಮಿಗಿಲಾದದ್ದು. ಸಾಕ್ಷಾತ್ ಪರಮಾತ್ಮನೇನೆ ಬಂದು ಹೇಳ್ತಾ ಇದ್ದಾನೆ. ಹಾಗಾಗಿ ಭೀಮಸೇನ ದೇವರು ಏನ್ ಮಾಡಿದರು? ಅವರ ಮಾತಿಗೆ ಒಪ್ಪಿಕೊಂಡು ತಾವು ಹಿಡಿಂಬ ಪರಿಣಯವನ್ನ ಮಾಡ್ತಾ ಇದ್ದಾರೆ. ಹೀಗೆ ಭೀಮಸೇನ ದೇವರು ಮತ್ತು ಹಿಡಿಂಬೆಯ ಪರಿಣಯ ಎಂಬುದಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ವೈಶಿಷ್ಟ್ಯ ಎನ್ನುವಂತೆ ಭೀಮಸೇನ ದೇವರನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆ ದೇವಲೋಕಗಳಿಗೆ ಸಂಚಾರ ಮಾಡಿ ಇಬ್ಬರು ಕೂಡ ವಿಹಾರವನ್ನ ಮಾಡ್ತಾ ಇದ್ದಾರೆ. ಮುಂದೆ ಸಾ ನಂದನಾದಿಷು ವನೇಷು ವಿಹೃತ್ಯತೇನ ಸಾಯಂ ಪ್ರಯಾತಿ ಪೃಥಯ ಸಹಿತಾಂಶ್ಚ ಪಾರ್ಥಾನ್. ಏವಂ ಯಯಾವಪಿ ತಯೋರಿಹ ವತ್ಸರಾರ್ಧೋ ಜಾತಶ್ಚ ಸೋನುಃ ಅತಿವೀರ್ಯ ಬಲೋಪಪನ್ನಃ. ಪದಚ್ಛೇದ. ಸ ನಂದನಾದಿಷು ವನೇಷು ವಿಹೃತ್ಯ ತೇನ ಸಾಯಂ ಪ್ರಯಾತಿ ಪೃಥಯ ಸಹಿತಾನ್ ಚ ಪಾರ್ಥಾನ್. ಏವಂ ಯಯೌ ಅಪಿ ತಯೋಃ ಇಹ ವತ್ಸರಾರ್ಧೋ ಜಾತಃ ಚ ಸೂನುಃ ಅತಿವೀರ್ಯ ಬಲೋಪಪನ್ನಃ. ಹೀಗೆ ಅವರಿಬ್ಬರು ಕೂಡ ನಂದನಾದಿಷು ವನೇಷು ವಿಹೃತ್ಯ, ನಂದನವನ ಮೊದಲಾದಂತಹ ವನಗಳಲ್ಲಿ ವಿಹಾರವನ್ನು ಮಾಡಿ ಸಾಯಂ ಪ್ರಯಾತಿ, ಸಾಯಂಕಾಲ ಬರ್ತಾ ಇದ್ರು ಅಂತ. ಹೀಗೆ ಅದ್ಭುತವಾದಂತಹ ವಿಹಾರವನ್ನು ಮಾಡಿ ಬರ್ತಾ ಇದ್ರು. ಇಲ್ಲಿಗೆ ಪೃಥಯ ಸಹಿತಾಂಶ ಪಾರ್ಥಾನ್, ಎಲ್ಲಿ ಎಲ್ಲಾ ಪಾಂಡವರು ಮತ್ತು ಕುಂತಿ ಇರ್ತಾ ಇದ್ಲಲ್ಲ, ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿ ಬರ್ತಾ ಇದ್ಲು. ಹೀಗೆ ಬೆಳಗ್ಗೆ ಹೋದಂತವರು ಸಾಯಂಕಾಲದವರೆಗೆ ದೇವಲೋಕಗಳಲ್ಲಿ ವಿಹಾರವನ್ನು ಮಾಡಿ ವಾಪಸ್ ಬರ್ತಾ ಇದ್ರು. ಹೀಗೆ ವತ್ಸರಾರ್ಧ ಯಯೋ, ವತ್ಸರ ಅರ್ಧ, 1 ವರ್ಷದ ಅರ್ಧ, 6 ತಿಂಗಳು ಕಳೆಯಿತು. 6 ತಿಂಗಳು ಕಳೆದಾಗ ಅವರಿಗೆ ಅತಿವೀರ್ಯ ಬಲೋಪಪನ್ನ, ಮಹಾಪರಾಕ್ರಮಶಾಲಿಯಾದಂತಹ ಸೂನುಹು ಜಾತಃ, ಒಬ್ಬ ಗಂಡು ಮಗ ಹುಟ್ಟಿದ.
ಹೀಗೆ ಆ ಭೀಮಸೇನ ದೇವರು ಮತ್ತು ಹಿಡಿಂಬಿಯ ದಾಂಪತ್ಯದ ಫಲವಾಗಿ 6 ತಿಂಗಳು ಕಳೆದಾಗ ಒಬ್ಬ ಮಗ ಹುಟ್ಟಿದ. ಮುಂದೆ ದೇವೋಪಿ ರಾಕ್ಷಸತನುಹು ನಿರುತಿಃ ಪುರಾಯಃ ಆವೇಶಯುಕ್ತ ಗಿರಿಶಸ್ಯ ಘಟೋತ್ಕಚಾಖ್ಯಃ. ಪೂರ್ವಂ ಘಟೋಪಮಂ ಅಮುಷ್ಯ ಶಿರೋ ಬಭೂವ ಕೇಶಾಃ ನಿಮೇಷತಃ ಉದಾಸುರತೋ ಹಿ ನಾಮ. ಒಂದೇ ನಿಮಿಷ. ತಚ್ಛೇದ ದೇವಃ ಅಪಿ ರಾಕ್ಷಸತನುಃ ನಿರುತಿಃ ಪುರಾ ಯಃ ಆವೇಶಯುಕ್ ಚ ಗಿರಿಶಸ್ಯ ಘಟೋತ್ಕಚಾಖ್ಯಃ. ಪೂರ್ವಂ ಘಟೋಪಮಂ ಅಮುಷ್ಯ ಶಿರಃ ಬಭೂವ ಕೇಶಾಃ ನಿಮೇಷತಃ ಉದಾಸುಃ ಅತಃ ಹಿ ನಾಮ. ಮಹಾಭಾರತದಲ್ಲಿ ಬರುವಂತಹ ಒಂದು ಪ್ರಸಿದ್ಧ ಪಾತ್ರ ಘಟೋತ್ಕಜ. ಹೀಗೆ ಹಿಡಿಂಬಿ ಮತ್ತು ಭೀಮಸೇನ ದೇವರ ದಾಂಪತ್ಯದ ಫಲವಾಗಿ ಘಟೋತ್ಕಜ ಹುಟ್ಟಿದ. ಮಹಾಭಾರತದಲ್ಲಿ ಹೇಳುವಂತೆ ಕೇವಲ ಒಂದೇ ತಿಂಗಳಲ್ಲಿ ಅವನು ಗರ್ಭದಿಂದ ಹೊರಗಡೆ ಬಂದಿದ್ದು. 6ನೇ ತಿಂಗಳು ಗರ್ಭಧಾರಣೆ ಆಯ್ತು, 7ನೇ ತಿಂಗಳು ಅವನು ಹೊರಗಡೆ ಬಂದ. ಅವನ್ಯಾರು ಘಟೋತ್ಕಜ ಮೂಲತಃ ಅಂತಂದ್ರೆ ದೇವೋಪಿ ರಾಕ್ಷಸತನುಹು ನಿರುತಿಹಿ. ನಿರುತಿ ಎನ್ನುವಂತಹ ದೇವತೆ, ಇವತ್ತೇನು ನೈಋತ್ಯ ದಿಕ್ಕು ಅಂತೆ ಬರುತ್ತಲ್ಲ, ಆಗ್ನೇಯ ವಾಯುವ್ಯ ನೈಋತ್ಯ ಈಶಾನ್ಯ ಅಂತ, ಆ ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾದಂತಹ ದೇವತೆ. ಆದರೆ ರಾಕ್ಷಸ ತನುಹು, ಆ ನಿರುತಿಯ ಶರೀರ ರಾಕ್ಷಸ ಶರೀರ. ಹಾಗೆ ದೇವತೆಯಾಗಿದ್ದರೂ ಕೂಡ ರಾಕ್ಷಸ ಶರೀರದ ಆ ನಿರುತಿ ಎನ್ನುವಂತಹ ದೇವತೆ, ನೈಋತ್ಯ ದಿಗಭಿಮಾನಿಯಾದಂತಹ ದೇವತೆ ಗಿರಿಶಸ್ಯ ಆವೇಶಯುಕ್, ರುದ್ರದೇವರ ವಿಶೇಷ ಆವೇಶದಿಂದಾಗಿ ಕೂಡಿಕೊಂಡು ಘಟೋತ್ಕಚಾಖ್ಯ, ಘಟೋತ್ಕಜ ಎನ್ನುವಂತ ಹೆಸರಿನಿಂದಾಗಿ ಅವನು ಹುಡ್ತಾ ಇದ್ದಾನೆ. ಹೀಗೆ ನೈಋತ್ಯ ದಿಗಭಿಮಾನಿಯಾದಂತಹ ದೇವತೆ ನಿರುತಿ, ಅವನು ರುದ್ರದೇವರ ಆವೇಶದಿಂದಾಗಿ ಕೂಡಿಕೊಂಡು ಘಟೋತ್ಕಜ ಎನ್ನುವಂತ ಹೆಸರಿನಿಂದಾಗಿ ಜನಿಸಿದ. ಅವನಿಗೆ ಘಟೋತ್ಕಜ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪೂರ್ವಂ ಘಟೋಪಮಂ ಅಮುಷ್ಯ ಶಿರಃ ಬಭೂವ. ಹುಟ್ಟಿದಾಗ ಅವನ ತಲೆ ಮಡಿಕೆಯಂತೆ ಇತ್ತು ಅಂತೆ. ಅಂದ್ರೆ ಮಡಿಕೆ ಹೇಗೆ ಬೋಳ್ಬೋಳಾಗಿರುತ್ತೋ ಏನಿರೋದಿಲ್ಲ ಅಲ್ಲಿ, ಹಾಗೆ ಇವನ ಒಂದು ತಲೆಯು ಕೂಡ ಹುಟ್ಟಿದಾಗ ಗಡಿಗೆಯಂತೆ ಬೋಳ್ಬೋಳಾಗಿತ್ತು, ಖಾಲಿ ಖಾಲಿ ಇತ್ತು. ಆದ್ರೆ ಮುಂದಿನ ಕ್ಷಣದಲ್ಲಿ ಏನಾಯ್ತು, ಕೂದಲುಗಳು ಬಂದುವಂತೆ. ಉತ್ಕಚ, ಉತ್ಕಚ ಅಂದ್ರೆ ಮೇಲ್ಮುಖವಾಗಿ ಬರೋದು ಅಂತ. ಪೂರ್ವಂ ಘಟೋಪಮ ಅಮುಷ್ಯ ಶಿರೋಬಭುವ, ಹಿಂದೆ ಘಟದಂತೆ ಮಡಿಕೆಯಂತೆ ಇತ್ತು. ಆಮೇಲೆ ಕೇಶಾಹ ನಿಮೇಷತಃ ಉದಾಸುಹು ಅತಃ ಹಿ ನಾಮ, ಮುಂದೆ ಕೂದಲುಗಳು ಮೇಲ್ಮುಖವಾಗಿ ಬೆಳೆದ್ಬಿಟ್ಟು. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳ ಕೂದಲು ಅಂದ್ರೆ ಅಡ್ಡವಾಗಿ ಇರ್ತವೆ, ಅಂದ್ರೆ ಹುಟ್ಟಿದ ತಕ್ಷಣ ಕೂದಲುಗಳು ಮೇಲ್ಮುಖವಾಗಿ ಬೆಳೆದು ನಿಂತ್ಕೊಂಡ್ಬಿಟ್ಟಂತೆ ರಾಕ್ಷಸ ಶರೀರ. ಹಾಗಾಗಿ ಉತ್ಕಚ, ಮೇಲ್ಗಡೆ ಆಗಿ ಬೆಳೆದು ಅಂತ. ಹಾಗಾಗಿ ಅವನಿಗೆ
ಘಟೋತ್ಕಜ ಅಂತ ಅದು ಬೇರೆ ಯಾರೋ ಮಾಡಿದಂತಹ ನಾಮಕರಣ ಅಲ್ಲ, ಸ್ವಯಂ ತಾನೇ ಮಾಡಿಕೊಂಡ ನಾಮಕರಣ. ಆದಿಪರ್ವದಲ್ಲಿ ಹೇಳುವಂತೆ ಘಟೋಹಂ ಉತ್ಕಚೋಸ್ಮೀತಿ ಮಾತರಂ ಸೌಭ್ಯಭಾಷತ ಅಂತ, ನಾನು ಮಡಿಕೆಯಾಗಿದ್ದೇನೆ ಮತ್ತು ಕೂದಲುಗಳು ಮೇಲ್ಮುಖವಾಗಿ ಬೆಳೆದಿವೆ, ಹಾಗಾಗಿ ನಾನು ಘಟೋತ್ಕಜ ಅಂತ ತನಗೆ ತಾನೇ ನಾಮಕರಣ ಮಾಡಿಕೊಂಡಂತಹ ಮಗು ಅದು ಘಟೋತ್ಕಜ. ಹೀಗೆ ಅವರಿಬ್ಬರ ದಾಂಪತ್ಯದ ಫಲವಾಗಿ ಘಟೋತ್ಕಜ ಹುಡ್ತಾ ಇದ್ದಾನೆ. ಹೀಗೆ ಭೀಮಸೇನ ದೇವರು ನಾನು ಮದುವೆ ಆಗೋದಿಲ್ಲ ಅಣ್ಣನಿಗಿಂತ ಮುಂಚೆ, ಅದು ಧರ್ಮಶಾಸ್ತ್ರಕ್ಕೆ ವಿರುದ್ಧ ಅಂತ ಮೊದಲು ನಿರಾಕರಣೆ ಮಾಡಿದರು. ಅದಾದ ಮೇಲೆ ವೇದವ್ಯಾಸ ದೇವರು ಬಂದು ಹೇಳಿದಾಗ ಪರಮಾತ್ಮನ ಮಾತು ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದದ್ದು ಎಂಬುದಾಗಿ ನಡೆಸಿಕೊಟ್ಟರು. ಇದು ಕೂಡ ಒಂದು ಧರ್ಮವನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ, ಅಣ್ಣನಿಗಿಂತ ಮೊದಲು ಮದುವೆ ಆಗಬಾರ್ದು ಅನ್ನೋದನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಹಾಗೆ ಮಾಡಿದರು. ಅವ್ರಿಗೆ ಗೊತ್ತಿತ್ತು, ಹಿಡಿಂಬೆ ಅಂತಾನು ಗೊತ್ತು, ತಮ್ಮ ಮದುವೆ ಆದ್ರೆ ಮಾತ್ರ ಅವಳ ಉದ್ಧಾರ ಆಗುತ್ತೆ ಗೊತ್ತಿತ್ತು. ಆದ್ರೆ ತಾನು ನೇರವಾಗಿ ಅದನ್ನ ಹಾಗೆ ಮಾಡಿಬಿಟ್ರೆ ಯಾವುದೋ ಒಬ್ಬ ರಾಕ್ಷಸ ಸ್ತ್ರೀಯ ಒಂದು ವೇಷಕ್ಕೆ, ಸುಂದರ ಹೆಣ್ಣಿನ ವೇಷಕ್ಕೆ ಮರೆತು ಮರೆ ಹೋಗಿ ಭೀಮಸೇನ ಮದುವೆಯಾಗಿ ಬಿಟ್ಟ ಅಂತ ಅಪಕೀರ್ತಿ ಬರ್ತಾ ಇತ್ತು. ಹಾಗಾಗಿ ವೇದವ್ಯಾಸ ದೇವರು ಬರೋ ತನಕ ಕಾಯ್ದು ವೇದವ್ಯಾಸ ದೇವರ ಮಾತಿನಂತೆ ತಾನು ಸ್ತ್ರೀಯನ್ನು ಮದುವೆಯಾಗಿ ಸಂತಾನವನ್ನ ನೀಡ್ತಾ ಇದ್ದಾರೆ. ಹೀಗೆ ಅವರಿಬ್ಬರ ವಿವಾಹವಾಯಿತು. ವಿವಾಹದ ಫಲವಾಗಿ ಘಟೋತ್ಕಜ ಹುಟ್ಟಿದ. ಮುಂದೆ ಹಿಡಿಂಬೆ ಏನಾದ್ಲು, ಪಾಂಡವರು ಏನ್ ಮಾಡಿದ್ರು ಎನ್ನುವಂತ ವಿಚಾರವನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.